Hey everyone, welcome back my ಚಾನಲ್. ಇವತ್ತು ಬಂದ್ಬಿಟ್ಟು ಮಂಗಳವಾರ. ಇವತ್ತು ಒಂದು ಫಂಕ್ಷನ್ ಇತ್ತು ಅಂತ ನಿನ್ನೆನೆ ಹೇಳಿದ್ದೆ. ಹೊರಡ್ಬೇಕಿತ್ತು, ಅದಕ್ಕೆ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ತಿದ್ದೆ. ಬೆಳಗ್ಗೆನೆ ಎದ್ದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿದು ಸ್ಪೆಷಲ್ ಡ್ರಿಂಕ್ನು ಕೂಡ ಮಾಡ್ಕೊಂಡೆ. ಎರಡನ್ನೂ ಕುಡಿದು ಮುಗಿಸಿ ಆನಂತರ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಒಂದು ಕಡೆ ಹಾಲನ್ನು ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಬೇಕಲ್ವಾ, ಅದಕ್ಕೆ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಇವಾಗ ತಿಂಡಿನ ಮುಗಿಸ್ಕೋಬೇಕು. ಫಸ್ಟು ಬೆಳ್ಳುಳ್ಳಿ ಸೋಸ್ಕೊಳ್ತಿದ್ದೀನಿ. ಈರುಳ್ಳಿನ ಕಟ್ ಮಾಡಿಬಿಟ್ಟು ಟೊಮೊಟೊನ ಕಟ್ ಮಾಡಿ ಚಿತ್ರಾನ್ನ ಮಾಡಿ ಮುಗಿಸ್ಕೊಳ್ಳೋಣ. ಸಿಂಪಲಾಗಿ ಬೇಗನೆ ಆಗೋ ಥರ ಮಾಡ್ಕೊಳ್ತೀನಿ. ಇವತ್ತು ಜಾಸ್ತಿ ಏನು ಮಾಡೋದಿಲ್ಲ, ಕಮ್ಮಿ ಜನನೇ ಇದ್ದಾರೆ, ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡು. ಹಾಗೆ ವಾಂಗಿಬಾತ್ ಗೊಜ್ಜು ಕೂಡ ಇತ್ತು ಸ್ವಲ್ಪ ಫ್ರಿಜ್ಜಲ್ಲಿ, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಎರಡನ್ನೂ ಸೇರಿದ್ರೆ ಆಗುತ್ತೆ ಅಂತ ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ. ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಆನಂತರ ಒಗ್ಗರಣೆ ಕೂಡ ಇಟ್ಕೋಬೇಕು. ಅನ್ನ ಆಲ್ರೆಡಿ ವಿಷಲ್ ಆಗಕ್ಕೆ ಬಂದಿದೆ. ಇದು ರಿಸೆಪ್ಷನ್ ಬಂದ್ಬಿಟ್ಟು ಬೀಗ್ರ ಊತಣ, ಬೀಗ್ರೂಟ ಅಂತೀವಿ ನಾವು, ಅಲ್ಲಿಗೆ ಹೋಗ್ಬೇಕು. ಮದುವೆ ಆಯ್ತಲ್ಲ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮದುವೆ ಫಂಕ್ಷನ್ದು, ಹಸ್ಬೆಂಡ್ ತಮ್ಮಂದು. ಆ ಮದುವೆಗೆ ಹೋಗಿದ್ವಲ್ಲ, ಈಗ ಬೀಗ್ರೂಟ ಇದೆ, ಇವತ್ತು ಹೋಗ್ಬೇಕು. ಅದಕ್ಕೆ ಬೇಗನೆ ಕೆಲಸನ ಮುಗಿಸ್ಕೊಳ್ತೀವಿ. ಅಲ್ಲಿಗಿನ್ನೇನು 12 ಗಂಟೆ ಇಲ್ಲ 1 ಗಂಟೆ ಅಷ್ಟರಲ್ಲಿ ಹೋಗ್ಬೇಕು. ಅಷ್ಟರಲ್ಲಿ ಕೂಡ ಎಲ್ರೂ ಬಂದಿರ್ತಾರೆ. ದೇವಸ್ಥಾನದ ಹತ್ರ ಫಂಕ್ಷನ್ ನಡೀತಿರೋದು. ಮಳಲಿ ಅಲ್ಲಿ ಫಂಕ್ಷನ್ ಇರೋದು. ಮಳಲಿ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ. ಇಲ್ಲೇ ನಮಗೆ ತುಂಬ ಹತ್ರ ಏನಿಲ್ಲ, ಒಂದು 35-40 ಕಿಲೋಮೀಟರ್ಸ್ ಆಗ್ಬೋದು. ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಯಾವಾಗಲೂ ಒಂದ್ಸಲ ಹೋಗಿದ್ದೀನಿ. ಅಷ್ಟು ಎಷ್ಟು ದೂರ ಆಗುತ್ತೆ ಅಂತ ಎಲ್ಲ ತಿಳ್ಕೊಂಡಿಲ್ಲ. ನೋಡೋಣ ಎಷ್ಟು ದೂರ ಆಗುತ್ತೆ, ಹೋಗಾದ್ಮೇಲೆ ಹೇಳ್ತೀನಿ ನಾನು ನಿಮಗೆ. ಆಲ್ರೆಡಿ ಇಲ್ಲಿ ಗೊಜ್ಜನ್ನ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಇಲ್ಲಿ ಕಡಲೆಬೇಳೆನ ಹುರ್ಕೊಂಡು ಆನಂತರ ಹಸಿರುಮೆಣಸಿಕಾಯಿ ಬೆಳ್ಳುಳ್ಳಿ ಕುಟ್ಟಿರೋದನ್ನ ಹಾಕಿ ಹಸಿರುಮೆಣಸಿಕಾಯಿ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಆನಂತರ ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಜಾಸ್ತಿ ಬೇಯಬಾರ್ದು, ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಕರಂ ಅನ್ನೋ ಥರನೇ ಇರಬೇಕು ಈರುಳ್ಳಿ. ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಅರಿಶಿನ ಹಾಕಿ ಅಷ್ಟನ್ನೇ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇವತ್ತು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಟೇಸ್ಟೇ ಆಗಿರುತ್ತೆ. ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಸ್ನಾನ ಮುಗಿಸ್ಕೊಂಡ್ಬಂದು ರೆಡಿ ಆಗಬೇಕು. ಪಾಪು ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಬರ್ತೀನಿ. ಆನಂತರ ಸ್ಯಾರಿ ಹಾಕೊಂಡು ರೆಡಿ ಆಗಬೇಕು. ಇನ್ನು ತುಂಬ ಕೆಲಸಗಳಿದೆ. ಪಾಪುನ ಬೇರೆ ರೆಡಿ ಮಾಡಬೇಕು, ದಿಯಾನ. ಫಸ್ಟು ಫೇಸ್ ಕ್ರೀಮ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಫೇಸ್ ಡ್ರೈ ಆಗಿಬಿಡುತ್ತೆ. ಇವಾಗಂತೂ ಮುಖ ತೊಳೆದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ಫೇಸ್ಗೆ ಬಾಡಿಗೆಲ್ಲ ಕ್ರೀಮ್ ಹಾಕಿಲ್ಲ ಅಂದರೆ ತುಂಬಾ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಆನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ತೀನಿ. ಆನಂತರ ಅವಳಿಗೂ ಕೂಡ ಕ್ರೀಮ್ನೆಲ್ಲ ಹಚ್ಚಿ ಬಿಡ್ತೀನಿ. ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ಬಟ್ಟೆನ ಹಾಕ್ತೀನಿ ಅವಳಿಗೆ. ಅವಳಂತೂ ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳಂಗಿಲ್ಲ, ಅವಳು ಬಂದ್ಬಿಡ್ತಾಳೆ. ಮಮ್ಮಿ ಲಿಪ್ಸ್ಟಿಕ್ ಹಚ್ಚು, ಮಮ್ಮಿ ಕ್ರೀಮ್ ಹಾಕು, ಮಮ್ಮಿ ಹಣೆಗಿಕ್ಕಿ ಅಂತ ಬರ್ತಾಳೆ. ಮಕ್ಕಳೇ ಹಂಗೆ ಅನ್ಸುತ್ತೆ. ಮಮ್ಮಿದಿರು ಏನು ಮಾಡ್ತಾರೋ ಅದನ್ನ ನಮಿಗೂ ಬೇಕು ಅಂತಾರೆ. ಹಾಗೆ ಸ್ವಲ್ಪ ಟೈಮ್ ಇತ್ತು, ಇನ್ನು ಕೂದಲ ಒಣಗಿಸ್ಕೊಳ್ಳೋಣ ಅಂತ ಬಿಸಿಲಲ್ಲಿ ನಿಂತಿದ್ವಿ. ಪಾಪು ಅವಳು ಕೂಡ ಕೂದಲೆಲ್ಲ ಫುಲ್ ಒದ್ದೆ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ. ಅಲ್ಲೂ ಕೂಡ ಅವಳು ಏನಾದರೂ ಕಿತಾಪತಿ ಮಾಡ್ತಲೇ ಇರ್ತಾಳೆ. ಹಾಗೆ ಒಂದು ಒದೆ ಬಿಟ್ಟೆ. ಇನ್ನೇನು ರೆಡಿ ಆಗಬೇಕು. ಆಲ್ರೆಡಿ ಮೇಕಪ್ ಮಾಡ್ಕೊಳ್ತಿದ್ದೀನಿ. ಫೌಂಡೇಶನ್ ಹಾಕೊಳ್ತಿದ್ದೀನಿ. ಇದು ಫೌಂಡೇಶನ್ ಬಂದ್ಬಿಟ್ಟು ಮ್ಯಾಕ್ ಅನ್ಸುತ್ತೆ. ಅದನ್ನ ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಈ ರೀತಿ ಬ್ಲೆಂಡರ್. ಇದಂತೂ ಮೇಕಪ್ ಕಿಟ್ಟು ನನಗೆ ತುಂಬ ಹಳೇದು, ಅಂದರೆ 2-3 ವರ್ಷ ಆಯಿತು. ಎಷ್ಟು ಬೇಗ ಯೂಸ್ಫುಲ್ ಆಗಿದೆ ಅಂದರೆ, ಎಷ್ಟು ಹಾಕಿದ್ರು ಕೂಡ ಖಾಲಿನೇ ಆಗ್ತಿಲ್ಲ. ಯಾವಾಗ ಖಾಲಿ ಆಗುತ್ತೋ ಅಂತ ಹೇಳ್ತಿದ್ದೀನಿ. ಹೊಸದು ತಗೊಳ್ಳೋಣ ಅಂತ ನಾನೇ, ಅದು ಖಾಲಿ ಆಗಂಗೆ ಇಲ್ಲ.
ಹಾಗೆ ಇದು ಫಾರ್ಮಸಿ ಡಿಯೋಡ್ರೆಂಟ್. ಇದಂತೂ ಸ್ಮೆಲ್ ಗುಡ್. ತುಂಬಾನೇ ಸ್ಮೆಲ್ ಅಂತೂ ವಾವ್ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ಹೋದಾಗ ಈ ರೀತಿ ಅಪ್ಲೈ ಮಾಡ್ಕೊಂಡು ಹೋದ್ರೆ ಫೀಲ್ ಅಂತೂ ಗುಡ್ ಆಗೇ ಇರುತ್ತೆ ಯಾವಾಗ್ಲೂ. ಪಕ್ಕದಲ್ಲಿರೋರು ಕೂಡ ಏನ್ ಇಷ್ಟು ಒಳ್ಳೆ ಸ್ಮೆಲ್ ಅನ್ನೋ ತರ ಇರುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದು ಬಂದ್ಬಿಟ್ಟು ಇದು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ, ಹಾಗಾಗಿ ಹೇಳ್ತಿದ್ದೀನಿ. ಈ ರೀತಿ ರೆಡಿ ಆಗಿದ್ದೀನಿ. ಪಾಪು ಕೂಡ ರೆಡಿ ಆಗಿದ್ದಾಳೆ. ದಿಯಾ ಇನ್ನೇನು ಹೊರಡ್ಬೇಕು. ಕಾರ್ ಕೂಡ ರೆಡಿಯಾಗಿ ನಿಲ್ಸಿದ್ದಾರೆ. ಎಲ್ರು ಕೂಡ ಹತ್ಕೊಳ್ತಿದ್ದಾರೆ. ನಾನು ಕೂಡ ಕೂತ್ಕೊಂಡು ಆನಂತರ ಅಲ್ಲಿ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಆನಂತರ ಫಂಕ್ಷನ್ ನಡೆಯೋ ಜಾಗಕ್ಕೆ ಹೋಗ್ಬೇಕು. ಫಸ್ಟ್ ಈಗ ಎಲ್ರು ಎಲ್ಲೆಲ್ಲಿ ಕೂರೋದು, ಇನ್ನು ಯಾರು ಬರ್ತಾರೆ ಜಾಗ ಸೆಟ್ ಮಾಡ್ಕೊಳ್ಳೋದು ನೋಡ್ತಿದ್ದಾರೆ. ಅಂದ್ರೆ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. 2-3 ಕಾರ್ ಆದ್ರೂ ಬೇಕು. ಹಾಗಾಗಿ ಈ ಕಾರಿಗೆ ಎಷ್ಟು ಜನ ಕೂರ್ಬೇಕು, ಆ ಕಾರಿಗೆ ಎಷ್ಟು ಜನ ಕೂರ್ಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ. ಹಾಗೆ ನಾನು, ನನ್ನ ನಾದ್ನಿ, ಪಾಪು 3 ಜನ ಹಿಂದೆ ಕೂತಿದೀವಿ. ಅತ್ತೆ, ನನ್ನ ನಾದ್ನಿ, ಅವ್ರ ಅತ್ತೆ ಅವರು ಮಧ್ಯದಲ್ಲಿ ಕೂತಿದ್ದಾರೆ. ಇನ್ನು ಒಬ್ರು ಬರೋರು ಇದ್ದಾರೆ ಅವ್ರ ಪಕ್ಕದಲ್ಲಿ. ಮುಂದೆ ಒಬ್ರು ನನ್ನ ನಾದ್ನಿ ಅವ್ರ ಹಸ್ಬೆಂಡ್ ಹಾಗೆ ತಾತ ಮುಂದೆ ಕೂತಿದ್ದಾರೆ. ಇನ್ನು ಅಪ್ಪನೂ ಕೂಡ ಬರ್ಬೇಕು. ಇನ್ನೂ ಒಬ್ರು ಬರ್ತಾರೆ. ಎಲ್ರು ಬಂದ್ಮೇಲೆ ಆಲ್ರೆಡಿ ಬಂದಿದೀವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಒಳಗೋಗಿ ಪೂಜೆನ ಮುಗಿಸ್ಕೊಂಡು ಆನಂತರ ಉಳ್ದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಮಳಲಿಯಲ್ಲಿರೋದು ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ ಅನ್ಸುತ್ತೆ. ಈ ಸೈಡ್ ಇರೋ ಅಂತವ್ರು ಇದು ಫೇಮಸ್ ದೇವಸ್ಥಾನ. ಎಲ್ರು ಕೂಡ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ನಾನು ಒಂದ್ಸಲ ಬಂದಿದ್ದೀನಿ. ಇದು ಸೆಕೆಂಡ್ ಟೈಮ್ ಆಗಿದೆ ಬಂದಿರೋದು. ಇದು ನಮ್ಮ ಮಾಮ ಅಂದ್ರೆ ಅಮ್ಮನ್ ತಮ್ಮನ್ ಮನೆಯಲ್ಲಿ ಇದು ಮನ್ದೇವ್ರು ಅಂತಾರೆ. ಮನ್ದೇವ್ರಿಗೆ ನಾನು ಒಂದ್ಸಲ ಬಂದಿದ್ದೀನಿ, ತುಂಬಾ ಸಲ ಬಂದಿಲ್ಲ. ಅಮ್ಮ ಆದ್ರೆ ಯಾವಾಗ್ಲೂ ಬರ್ತಾ ಇರ್ತಾರೆ ಅಜ್ಜಿ ಮನೇಲಿ ಬಂದಾಗ್ಲೆಲ್ಲ. ಇನ್ನೇನು ಪೂಜೆನ ಒಳಗೋಗಿ ಪೂಜೆನ ಮಾಡಿಸ್ಕೊಂಡು ಆನಂತರ ಹೊರಡೋಣ. ದೇವಸ್ಥಾನ ಬಗ್ಗೆ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ, ಹಾಗಾಗಿ ನಾನು ಏನು ಹೇಳ್ತಿಲ್ಲ. ಗೊತ್ತಿದ್ರೆ ನೀವೇ ಕೂಡ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ತೀನಿ. ಆಲ್ರೆಡಿ ಬೀಗ್ರೂಟ ನಡೆಯೋ ಜಾಗಕ್ಕೆ ಬಂದಿದೀವಿ. ಎಲ್ರು ಕೂಡ ಫೋಟೋ ತೆಗೆಸ್ಕೊಳ್ತಿದ್ರೆ. ಗಂಡು ಸೂಪರ್ ಆಗಿ ರೆಡಿ ಆಗಿದ್ದಾರೆ, ನಿಂತಿದ್ದಾರೆ. ಫ್ಯಾಮಿಲಿ ಎಲ್ರು ಕೂಡ ಬಂದಿದ್ದಾರೆ. ಇನ್ನು ಸ್ವಲ್ಪ ಜನ ಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದೀವಿ. ಅವರು ಕೂಡ ಬರ್ಲಿ, ಆನಂತರ ಫೋಟೋ ತೆಗೆಸ್ಕೊಂಡು ಊಟ ಮಾಡೋಣ ಅಂತ. ಆಲ್ರೆಡಿ 3 ಗಂಟೆ ಆಗ್ಬಿಟ್ಟಿದೆ. ಅಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ಒಬ್ರು ಬರ್ಬೇಕು ಅಂತ. ಅವ್ರು ಬರೋದ್ ತುಂಬಾ ಲೇಟ್ ಆಯ್ತು. ದಾರಿಲಿ ಬರೋವಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀನಿ ಅಂದ್ರು. ಅವ್ರನ್ನ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ನನ್ಗೂ ಕೂಡ ಹೊಟ್ಟೆ ಹಸುವಾಗಿದೆ. ತಿಂಡಿ ಕೂಡ ತಿಂದಿರ್ಲಿಲ್ಲ. ಈಗ ಊಟ ಮಾಡ್ಬೇಕು. 3 ಗಂಟೆ ಅಂತೆ, ತಿಂಡಿನೂ ತಿಂದಿರೋದಿಲ್ಲ. ತುಂಬಾ ಹಸುವಾಗ್ತಿರುತ್ತೆ. ಹಾಗಾಗಿ ಬೇಗನೆ ಫೋಟೋಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆನಂತರ ಎಲ್ರು ಬಂದಾಗ ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ, ಫ್ಯಾಮಿಲಿಯವರೆಲ್ಲರೂ ಬಂದ್ರು. ಹಾಗೆ ಫೋಟೋ ತೆಗೆಸ್ಕೊಂಡು ಊಟ ಮುಗಿಸ್ಕೊಂಡು ಆಲ್ರೆಡಿ 5 ಗಂಟೆ ಆಯ್ತು. ಅಲ್ಲೇ 5 ಗಂಟೆ ಆಯ್ತು. ಹೊರಗಡೆ ನಿಂತಿದ್ವಿ, ಕಾರಿಗೋಸ್ಕರ ವೇಟ್ ಮಾಡ್ತಿದ್ವಿ. ಕಾರು ಸ್ವಲ್ಪ ದೂರದಲ್ಲಿ ನಿಂತಿದ್ರು, ರಶ್ ಇತ್ತು ಅಂತ ದೂರದಲ್ಲೇ ನಿಲ್ಸಿದ್ರು ಅಪ್ಪ. ಹಸ್ಬೆಂಡ್ ಬಗ್ಗೆ ಏನು ಹೇಳ್ತಿಲ್ಲ ಅನ್ಕೋಬಹುದು ನೀವು. ಅವ್ರು ಡ್ಯೂಟಿಲಿ ಇರೋದ್ರಿಂದ ಅವ್ರಿಗೆ ರಜಾ ಕೊಟ್ಟಿಲ್ಲ, ಹಾಗಾಗಿ ಬಂದಿಲ್ಲ ಅವರು. ಇನ್ನೇನು ಒಂದ್ 15 ದಿನದಲ್ಲಿ ಬರ್ತಾರೆ. 15 ದಿನದಲ್ಲಿ ಮದ್ವೆಗ್ ಬರಕ್ ಟ್ರೈ ಮಾಡಿದ್ರು, ಆದ್ರೆ ರಜಾ ಸಿಗ್ಲಿಲ್ಲ ಅಂತ ಬರ್ಲಿಲ್ಲ ಅವರು. ಆರ್ಮಿಲಿ ಇರೋದು ಅಂತ ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ ನಾನು. ಹಾಗಾಗಿ ಈಗ ಹೊರಟಿದೀವಿ. ಇಲ್ಲಿ ನಾವು ಈಗ ಬಂದಿದೀವಲ್ಲ ಅದೇ ಪ್ಲೇಸ್ ಅಲ್ಲಿ ನಮ್ಮ ಮಾವ ಅವರ ಫ್ರೆಂಡ್ ಮಗಳನ್ನ ಇಲ್ಲಿಗೆ ಕೊಟ್ಟಿದಾರಂತೆ, ಅಂದ್ರೆ ಮದ್ವೆ ಮಾಡ್ಕೊತಿದಾರಂತೆ. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಬಂದಿದೀವಿ. ಒಂದ್ಸಲನೂ ಹೋಗಿಲ್ಲ. ಅವ್ರ ಮದ್ವೆ ಕೂಡ ಹೋಗಕ್ ಆಗ್ಲಿಲ್ಲ. ನಮ್ಮೂರ ಹಬ್ಬ ಆಯ್ತು, ಹಬ್ಬದ್ದು ಕೂಡ ವ್ಲಾಗ್ ಹಾಕಿದ್ದೆ. ಆ ಹಬ್ಬದ ದಿನಾನೇ ಅವ್ರ ಮದ್ವೆ ಆಯ್ತು, ಹಾಗಾಗಿ ಬರಕ್ ಆಗ್ಲಿಲ್ಲ. ಇವತ್ತು ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅವ್ರ ಮನೆಗ್ ಕೂಡ. ಅವರು ನನಗೇನ್ ಗೊತ್ತಿಲ್ಲ, ಆದ್ರೆ ಅಪ್ಪ ಅವ್ರ ಫ್ರೆಂಡ್ ಮಗಳು ಅಲ್ವಾ, ಅವ್ರ ಅಪ್ಪ ಅವ್ರ ಫ್ರೆಂಡ್ ನನಗ್ ಗೊತ್ತು. ಅವರು ನನ್ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಮನೆಗೆಲ್ಲ ಬರ್ತಾರೆ. ಹಬ್ಬ ಫಂಕ್ಷನ್ ಏನೇ ಮಾಡಿದ್ರು ಕೂಡ ಅವ್ರ ಮಗಳಲ್ವಾ, ಹಂಗಾಗಿ ಎಲ್ರು ಹೋಗ್ ಬರೋಣ ಅಂತ ಬಂದಿದೀವಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಮಾತಾಡಿ ಎಲ್ಲಾನು ತಿಳ್ಕೊಂಡು ಏನ್ ಕೆಲಸ ಮಾಡ್ತಾರೆ, ಎಲ್ಲಿರೋದು, ಅವರು ಬೆಂಗಳೂರಲ್ಲಂತೆ ಇರೋದು. ಹಾಗೆ ಸ್ವಲ್ಪ ಮಾತಾಡಿಸ್ಕೊಂಡು
ಸಂಜೆ ಆಯ್ತು ಇಲ್ಲೇ 6 ಗಂಟೆ ಆಗೋಯ್ತು ಇನ್ನು ಮನೆಗೆ ಹೊರಡ್ಬೇಕು ಇವತ್ತಿನ ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು ಬಾಯ್